ವಿದ್ಯಾರ್ಥಿಗಳೇ, ಕಳೆದ ಅವಧಿಯಲ್ಲಿ ಧಾತುಗಳ ಬಗ್ಗೆ ಅಭ್ಯಾಸವನ್ನು ಮಾಡ್ತಾ ಇದ್ವಿ. ಧಾತುಗಳು ಅಂದರೆ ಏನು ಎನ್ನುವಂತಹ ಪ್ರಶ್ನೆ ಉದ್ಭವವಾದಾಗ ಕ್ರಿಯಾಪದದ ಮೂಲ ರೂಪವನ್ನೇ ನಾವು ಧಾತು ಅಂತ ಕರೆದ್ವಿ. ಏನು? ಕ್ರಿಯಾಪದದ ಮೂಲ ರೂಪವನ್ನು ಧಾತು ಅಂತ ಕರೆದ್ವಿ. ಉದಾಹರಣೆ ನೋಡಿದ್ರೆ ಮಾಡಿದನು, ಮಲಗಿತು, ಓದಿದರು, ಆಟವಾಡಿದರು ಅಂತ ಇದೆ ಅಂತ ತಿಳ್ಕೊಳ್ಳಿ. ಈ 4 ಉದಾಹರಣೆಗಳಲ್ಲಿ ಮಾಡು, ಮಲಗು, ಓದು, ಆಟವಾಡು ಇವುಗಳನ್ನೇ ನಾವು ಧಾತುಗಳು ಅಂತ ಕರಿತೀವಿ. ಅಂದರೆ ಒಂದು ಕೆಲಸವನ್ನು ಸೂಚಿಸುವಂತಹ ಪದದಲ್ಲಿರುವಂತಹ ಅಥವಾ ಕ್ರಿಯಾಪದದಲ್ಲಿರುವಂತಹ ಮೂಲ ಧಾತುವನ್ನೇ ನಾವು ಧಾತು ಅಂತ ಕರೆದ್ವಿ. ಕ್ರಿಯಾಪದದ ಮೂಲ ರೂಪ ಎನ್ನುವಂಥದ್ದನ್ನು ನೋಡಿದ್ವಿ. ಇಂತಹ ಧಾತುಗಳಲ್ಲಿ ಬಹಳ ಪ್ರಮುಖವಾಗಿ 2 ರೀತಿಯ ಧಾತುಗಳಿರ್ತವೆ. ಅವುಗಳನ್ನು ನಾವು ಸಕರ್ಮಕ ಧಾತು ಮತ್ತು ಅಕರ್ಮಕ ಧಾತುಗಳು ಅಂತ ಕರೀತೇವೆ ಎನ್ನುವಂತಹ ವಿಚಾರವನ್ನು ಹೇಳಿದ್ವಿ. ಅದನ್ನು ಒಂದು ಕೋಷ್ಟಕದ ರೂಪದಲ್ಲಿಯೂ ಸಹ ನಾವು ಹೇಳಿದ್ವಿ. ಇನ್ನೊಮ್ಮೆ ಅದನ್ನು ನಿಮಗೆ ಪರಿಚಯಿಸುವಂತಹ ಕೆಲಸವನ್ನು ಮಾಡಿ. ಹಾಗಾದರೆ ಧಾತು ಅಂದರೆ ಕ್ರಿಯಾಪದದ ಮೂಲ ರೂಪ ಅಂತ ಆಯ್ತು. ಈ ಧಾತುಗಳಲ್ಲಿ ಬಹಳ ಪ್ರಮುಖವಾಗಿ ಒಂದು ಸಕರ್ಮಕ ಧಾತು, ಇನ್ನೊಂದು ಅಕರ್ಮಕ ಧಾತು ಎನ್ನುವಂಥದ್ದು ಇರ್ತದೆ. ಒಂದು ಸಕರ್ಮಕ ಧಾತು, ಇನ್ನೊಂದು ಅಕರ್ಮಕ ಧಾತು ಎನ್ನುವಂಥದ್ದನ್ನು ನೋಡ್ತೇವೆ ಎನ್ನುವಂಥದ್ದನ್ನು ನಾವು ತಿಳ್ಕೊಂಡಿದ್ವಿ. ಹಾಗಾದರೆ ಸಕರ್ಮಕ ಧಾತು ಅಂದ್ರೇನು, ಅಕರ್ಮಕ ಧಾತು ಅಂದ್ರೇನು ಎನ್ನುವಂಥದ್ದನ್ನು ಸಹ ಪೂರ್ತಿಯಾಗಿ ನಾವು ಇಂದಿನ ಅವಧಿಯಲ್ಲಿ ನಾವು ತಿಳ್ಕೊಂಡಿದ್ವಿ ಎನ್ನುವಂಥದ್ದು ನಿಮಗೆಲ್ಲ ಗೊತ್ತಿರುವಂಥದ್ದು. ಹೀಗೆ ಈ 2 ಧಾತುಗಳು ಏನಿದ್ದಾವಲ್ಲ ಅವುಗಳ ಬಗ್ಗೆ ಅಭ್ಯಾಸವನ್ನು ಮಾಡ್ತಾ ಈ ಸಕರ್ಮಕ ಧಾತು ಮತ್ತು ಅಕರ್ಮಕ ಧಾತು ಎನ್ನುವಂಥವುಗಳಲ್ಲಿ ಬಹಳ ಪ್ರಮುಖವಾಗಿ ಮತ್ತೆ 3 ಅಂಶಗಳು ಇರುತ್ತವೆ. ಏನಿರುತ್ತವೆ ಎನ್ನುವಂಥದ್ದನ್ನ ನೋಡೋದಾದರೆ, ಒಂದು ಕರ್ತೃ, ಒಂದು ಕರ್ತೃ, 2 ಕರ್ಮ, ಮತ್ತೊಂದು ಕ್ರಿಯೆ. ಹೀಗೆ 3 ಅಂಶಗಳು ಇರ್ತವೆ. ಏನೇನು? ಧಾತು ಅಂದ ತಕ್ಷಣ ಕರ್ತೃ, ಕರ್ಮ ಮತ್ತು ಕ್ರಿಯಾಪದಗಳು ಎನ್ನುವಂಥ 3 ಪ್ರಮುಖವಾಗಿರುವಂತಹ ಅಂಶಗಳು ಇವುಗಳಲ್ಲಿ ಬರುತ್ತವೆ. ಹಾಗಾದರೆ ಉದಾಹರಣೆ ನೋಡೋದಾದ್ರೆ, ವಿಶ್ವೇಶ್ವರಯ್ಯನವರು ಕನ್ನಂಬಾಡಿಯನ್ನು ಕಟ್ಟಿಸಿದರು ಎನ್ನುವಂಥ ಒಂದು ಮಾತು ಬಂತು. ಇಂದಿನ ತರಗತಿಯಲ್ಲಿ ಹೇಳಿದ್ವಿ. ಮತ್ತೊಮ್ಮೆ ಅದನ್ನು ನಿಮಗೆ ಪುನರ್ಮನನವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ. ಒಂದು ವಿಶ್ವೇಶ್ವರಯ್ಯನವರು, ಇದು ಕರ್ತೃ. ಕರ್ಮ ಏನು ಮಾಡಿದ್ರು? ಕನ್ನಂಬಾಡಿಯನ್ನು ಕಟ್ಟಿಸಿದರು. ಇದು ಕ್ರಿಯಾಪದ. ಹೀಗೆ ಒಂದು ಅರ್ಥಪೂರ್ಣ ವಾಕ್ಯದಲ್ಲಿ 3 ಅಂಶಗಳು ಪ್ರಮುಖವಾಗಿರುವಂತಹ ಪಾತ್ರವನ್ನು ವಹಿಸುತ್ತವೆ. ಅವುಗಳನ್ನು ನಾವು ಕರ್ತೃ, ಕರ್ಮ ಮತ್ತು ಕ್ರಿಯಾಪದಗಳು ಅಂತ ವಿಭಾಗವನ್ನು ಮಾಡ್ತೇವೆ ಎನ್ನುವಂಥದ್ದನ್ನು
ಹೇಳಿದ್ವಿ. ಅದಕ್ಕೆ ಇನ್ನೂ ಕೆಲವು ಉದಾಹರಣೆಗಳನ್ನು, ಕೂಸು ಹಾಲನ್ನು ಕುಡಿಯಿತು, ಈಶ್ವರನು ಜಗತ್ತನ್ನು ಹುಟ್ಟಿಸಿದನು, ಶಿಲ್ಪಿಗಳು ಗುಡಿಯನ್ನು ಕಟ್ಟಿದರು, ನಾಯಿಯು ಬ್ರೆಡ್ಡನ್ನು ತಿಂದಿತು. ಹೀಗೆ ಕೆಲವು ವಾಕ್ಯಗಳನ್ನು ಹೇಳ್ತಾ ಅವುಗಳಲ್ಲಿ ಕರ್ತೃ, ಕರ್ಮ ಮತ್ತು ಕ್ರಿಯಾಪದಗಳನ್ನು ನಿಮಗೆ ಪರಿಚಯವನ್ನು ಮಾಡಿಕೊಟ್ಟಿದ್ವಿ ಅಂತ. ಅದರಲ್ಲಿ ಅಕರ್ಮಕ ಧಾತುಗಳು ಅಂದ್ರೇನು? ಕರ್ಮಪದದ ಅಪೇಕ್ಷೆ ಇಲ್ಲದೆ ಧಾತುಗಳನ್ನು ಅಕರ್ಮಕ ಧಾತುಗಳು ಎನ್ನುವಂಥವು ಅಂದರೆ ಕರ್ಮ ಪದ ಎನ್ನುವಂಥದ್ದು ಬೇಕು ಎನ್ನುವಂಥ ಅಪೇಕ್ಷೆಯನ್ನು, ಇಷ್ಟವನ್ನು ಪಡೆದೇ ಇರುವಂಥ ಪದಗಳಲ್ಲಿ ಅಕರ್ಮಕ ಧಾತುಗಳು ಅಂತ ಕರಿತೇವೆ. ಅವು ಯಾವ ಎನ್ನುವಂಥದ್ದನ್ನು ಹೇಳಿದ್ವಿ. ಅದರಲ್ಲಿ ಈ ಅಕರ್ಮಕ ಧಾತು ಮತ್ತು ಸಕರ್ಮಕ ಧಾತು ಎರಡರಲ್ಲಿಯೂ ಸಹ ಕರ್ತೃ, ಕರ್ಮ ಮತ್ತು ಕ್ರಿಯಾಪದಗಳು ಬರ್ತವೆ. ಸಕರ್ಮಕ ಧಾತು ಅಂದ್ರೇನು? ಕರ್ಮ ಪದವನ್ನು ಅಪೇಕ್ಷಿಸುವಂತಹ ಪದಗಳನ್ನೇ ನಾವು ಸಕರ್ಮಕ ಧಾತುಗಳು ಅಂತ ಕರಿತೇವೆ ಎನ್ನುವಂಥದ್ದನ್ನು ಸಹ ನಾವು ಹಿಂದೆ ನೋಡಿದ್ದೀವಿ. ಹಾಗೆಯೇ ಇವುಗಳಲ್ಲಿ ಈ ವರ್ತಮಾನ ಕಾಲದ ಕೆಲವು ವಿಶೇಷ ಪ್ರಯೋಗಗಳು ಇದ್ದಾವೆ. ಅವೇನು? ಇರು ಎನ್ನುವಂತಹ ಧಾತು ವರ್ತಮಾನ ಕಾಲದಲ್ಲಿ ಎರಡು ರೂಪವುಳ್ಳದ್ದಾಗಿದೆ. ಅರ್ಥ ಮಾಡ್ಕೋಬೇಕು ಸೂತ್ರ. ಇರು ಧಾತುವು ವರ್ತಮಾನ ಕಾಲದಲ್ಲಿ ಎರಡು ರೂಪವುಳ್ಳದ್ದಾಗಿದೆ. ಕಾಲಸೂಚಕ ಉತ್ತ ಪ್ರತ್ಯಯವು ಇದರಲ್ಲಿ ಸೇರುವುದಿಲ್ಲ ಎನ್ನುವಂಥ ನಿಯಮವನ್ನು ಸರಿಯಾಗಿ ನಾವು ಅರ್ಥ ಮಾಡ್ಕೋಬೇಕು, ಬರ್ಕೊಳ್ಬೇಕಾದ್ರೆ. ವರ್ತಮಾನ ಕಾಲದ ಕೆಲವು ವಿಶೇಷ ಪ್ರಯೋಗಗಳು. ವರ್ತಮಾನ ಕಾಲದಲ್ಲಿ ಹೇಗಿರುತ್ತದೆ ಅಂದರೆ ನಿಯಮ, ಇರು ಧಾತುವು, ಇರು ಎಂಬ ಧಾತು ಇರುತ್ತದೆ ಎನ್ನುವಂಥ ಒಂದು ಪದ ಇದೆ, ಕ್ರಿಯಾಪದ. ಅದರ ಮೂಲ ರೂಪವೇ ಧಾತು. ಆ ಧಾತು ಯಾವುದು? ಇರು. ಇರು ಧಾತುವು ವರ್ತಮಾನ ಕಾಲದಲ್ಲಿ ಎರಡು ರೂಪವುಳ್ಳದ್ದಾಗಿರುತ್ತದೆ. ಎರಡು ರೂಪವುಳ್ಳದ್ದಾಗಿದೆ. ರೂಪ ಉಳ್ಳದ್ದಾಗಿದೆ. ಆದರೆ ಇಲ್ಲಿ ಕಾಲಸೂಚಕವಾದ ಸೂಚಕ ಉತ್ತ ಎಂಬ ಪ್ರತ್ಯಯವು ಸೇರೋದಿಲ್ಲ. ಇದು ಬಹಳ ಮುಖ್ಯ. ಉತ್ತ ಎನ್ನುವ ಪ್ರತ್ಯಯವು ಸೇರುವುದಿಲ್ಲ. ನೋಡಿ, ಇರೋ ಧಾತುವು ವರ್ತಮಾನ ಕಾಲದಲ್ಲಿ ಎರಡು ರೂಪಗಳನ್ನು ಹೊಂದಿರುತ್ತದೆ. ಆದರೆ ಇಲ್ಲಿ ಕಾಲಸೂಚಕವಾಗಿರುವಂತಹ ಉತ್ತ ಎನ್ನುವಂತಹ ಧಾತು ಇಲ್ಲಿ ಸೇರುವುದಿಲ್ಲ ಎಂಬುದನ್ನು ನಾವು ತಿಳ್ಕೋಬೇಕಾಗ್ತದೆ. ಅದನ್ನು ನಾವು ಬೇಕಾದರೆ ಉದಾಹರಣೆ ಮೂಲಕ ನೋಡೋದಾದ್ರೆ, ಇರುತ್ತಾನೆ, ಇರುತ್ತಾರೆ, ಇದು ಪ್ರಥಮ ವಿಭಕ್ತಿಯಲ್ಲಿ ಬರುವಂಥದ್ದು. ಏನು? ಇರುತ್ತಾನೆ, ಇರುತ್ತಾರೆ. ಹಾಗೆ ಇದು ಲಿಂಗಗಳಿಗೆ ಸಂಬಂಧಿಸಿದಂತೆ ಹೇಳ್ತಾ ಇರುವಂಥದ್ದು. ಪುಲ್ಲಿಂಗದಲ್ಲಾಗಿದ್ರೆ ಇರುತ್ತಾನೆ, ಇರುತ್ತಾರೆ. ಸ್ತ್ರೀಲಿಂಗಕ್ಕೆ ಬಂದಾಗ ಇರುತ್ತಾಳೆ, ಇರುತ್ತಾರೆ. ಪ್ರಥಮ ಪುರುಷ ಇರುತ್ತದೆ, ನಪುಂಸಕಲಿಂಗಕ್ಕೆ ಬಂದಾಗ ಇರುತ್ತದೆ, ಇರುತ್ತದೆ. ಬೇಕಾದ್ರೆ ಬರ್ಕೊಳ್ಳಿ. ಲಿಂಗಗಳ ವಿಚಾರಕ್ಕೆ ಬಂದಾಗ ಪುಲ್ಲಿಂಗದಲ್ಲಿ ಇರುತ್ತಾನೆ, ಇರುತ್ತಾರೆ. ಇಲ್ಲಿ ನೋಡಿ, ಇರು ಎಂಬ ಧಾತು ವರ್ತಮಾನ ಕಾಲದಲ್ಲಿ ಎರಡು ರೂಪದ್ದಾಗಿರುತ್ತದೆ. ಇಲ್ಲಿ ಇರುತ್ತಾನೆ, ಇರುತ್ತಾರೆ.
ಹಾಗೆ ಸ್ತ್ರೀಲಿಂಗಕ್ಕೆ ಬಂದಾಗ ಇರುತ್ತಾಳೆ, ಇರುತ್ತಾರೆ ಅಂದ್ರೆ ಏಕವಚನ ಮತ್ತು ಬಹುವಚನ ರೂಪಗಳಲ್ಲಿ ಇರುತ್ತದೆ. ಹಾಗೆ ನಪುಂಸಕ ಲಿಂಗಕ್ಕೆ ಬಂದಾಗ ಇರುತ್ತದೆ ಮತ್ತು ಇರುತ್ತದೆ, ಇರುತ್ತದೆ ಇರುತ್ತದೆ. ಹೀಗೆ ಲಿಂಗಗಳ ವಿಚಾರಕ್ಕೆ ಬಂದಾಗ ಈ ರೀತಿಯಾಗಿ ಅದು ಇರುತ್ತದೆ. ಹಾಗೆ ಮಧ್ಯಮ ಪುರುಷದಲ್ಲಿಯೂ ಸಹ ಇದೇ ರೀತಿಯ ವ್ಯತ್ಯಾಸ ಬರುವಂತಹದ್ದನ್ನು ನೋಡ್ತೇವೆ. ಇರುತ್ತೀಯ, ಇರುತ್ತೀರಿ, ಯಾವುದಿದು ಲಿಂಗಗಳಲ್ಲಿ. ಲಿಂಗಗಳಲ್ಲಿ ಬಂದಾಗ ಪುಲ್ಲಿಂಗದಲ್ಲಿ ಏನಾಗ್ತದೆ, ಮಧ್ಯಮ ಪುರುಷಕ್ಕೆ ಬಂದಾಗ ಇರುತ್ತೀಯ, ಇರುತ್ತೀರಿ. ಉತ್ತಮ ಪುರುಷಕ್ಕೆ ಬಂದಾಗ ಇರುತ್ತೇನೆ, ಇರುತ್ತೇವೆ. ಹಾಗೆ ಉತ್ತಮ ಪುರುಷ ಇರು ದ ಪ್ಲಸ್ ಆನೆ, ಇದ್ದಾನೆ. ಇರು ಪ್ಲಸ್ ದ ಪ್ಲಸ್ ಆನೆ, ಇರುತ್ತಾನೆ ಎನ್ನುವಂಥದ್ದು. ಈ ರೀತಿಯಾಗಿ ಅದು ವರ್ತಮಾನ ಕಾಲದಲ್ಲಿ ಇರುವಂತಹ ರೂಪವನ್ನು ನೋಡ್ತೇವೆ. ಅದೇ ರೀತಿಯಾಗಿ ಇನ್ನೊಂದು ಪದ ಬರ್ತದೆ, ಉಂಟು ಎನ್ನುವಂಥದ್ದು. ಏನು ನೋಡಿ, ವರ್ತಮಾನ ಕಾಲದಲ್ಲಿ ಉಂಟು ಎಂಬ ಕ್ರಿಯಾರ್ಥ ಅವ್ಯಯದ ರೂಪದಲ್ಲಿ ಅದು ಬಂದಾಗ ಏನಾಗ್ತದೆ, ಅವನು ಮನೆಯಲ್ಲಿ ಇರುತ್ತಾನೆ, ಇದರ ಬದಲಾಗಿ ಅವನು ಮನೆಯಲ್ಲಿ ಉಂಟು, ಹೀಗೆ ಪ್ರಯೋಗವಿದೆ. ಕೆಲವು ಸಂದರ್ಭಗಳಲ್ಲಿ, ಕೆಲವು ಪ್ರದೇಶಗಳಲ್ಲಿ ಇದ್ದಾನೆ, ಇರುತ್ತಾನೆ ಎನ್ನುವುದಕ್ಕೆ ಬದಲಾಗಿ ಉಂಟು ಅಂದರೆ ಇದ್ದಾನೆ ಎನ್ನುವಂಥ ಇನ್ನೊಂದು ಅರ್ಥ ಬರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ ಎನ್ನುವಂಥದ್ದು. ಹಾಗೆ ಪುಲ್ಲಿಂಗದಲ್ಲಿ ಅವನು ಮನೆಯಲ್ಲಿ ಉಂಟು, ಅದು ಮನೆಯಲ್ಲಿ ಉಂಟು. ಸ್ತ್ರೀಲಿಂಗಕ್ಕೆ ಬಂದಾಗ ಅವಳು ಮನೆಯಲ್ಲಿ ಉಂಟು, ಇದ್ದಾನೆ ಅಥವಾ ಇರು ಎನ್ನುವಂಥ ಒಂದು ಪ್ರತ್ಯಯಕ್ಕೆ ಹೇಳ್ತಾ ಇರುವಂತಹದ್ದು. ಕೆಲವು ಸಂದರ್ಭದಲ್ಲಿ ಇರು ಎನ್ನುವಂಥದ್ದು ಬರುತ್ತೆ, ಇನ್ನೊಂದು ಉಂಟು ಎನ್ನುವಂಥದ್ದು ಬರುತ್ತೆ. ಇಲ್ಲಿ ಎರಡು ರೂಪಗಳು ಅಂದ್ರೆ ಇರು, ಇನ್ನೊಂದು ಉಂಟು, ಎರಡು ಒಂದೇ ಅರ್ಥವನ್ನ ಅವು ಕೊಡ್ತಾ ಹೋಗ್ತವೆ ಎನ್ನುವಂಥದ್ದನ್ನ ಅರ್ಥ ಮಾಡ್ಕೋಬೇಕು. ಹಾಗೆಯೇ ನಪುಂಸಕಲಿಂಗ ಬಂದಾಗ ಅದು ಮನೆಯಲ್ಲಿ ಉಂಟು, ಅವು ಮನೆಯಲ್ಲಿ ಉಂಟು. ಈ ರೀತಿಯಾಗಿ ಭೇದವನ್ನ ಬದಲಾವಣೆಯನ್ನು ಬರುವಂತಹದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಇದೇ ರೀತಿಯಾಗಿ ನಾವು ವರ್ತಮಾನ ಕಾಲ ನೋಡಿದ್ವಿ. ಮುಂದೆ ಭೂತಕಾಲದಲ್ಲಿ ನೋಡೋದಾದ್ರೆ ಹೇಗಿರ್ತದೆ ಎನ್ನುವಂತಹದನ್ನ ಈಗ ನಾವು ನೋಡೋಣ. ಅರ್ಥ ಇದೆಯಲ್ಲ, ವರ್ತಮಾನ ಕಾಲದಲ್ಲಿ ಏನಾಗ್ತದೆ, ಧಾತು ಇರು ಎನ್ನುವಂತ ಧಾತು ಎರಡು ರೀತಿಯ ಅರ್ಥವನ್ನ ಕೊಡ್ತದೆ. ಒಂದು ಇರುತ್ತದೆ, ಇನ್ನೊಂದು ಉಂಟು ಎನ್ನುವಂತ ಅರ್ಥ ಕೊಡುತ್ತೆ. ಇದು ವರ್ತಮಾನ ಕಾಲದಲ್ಲಿ. ಹಾಗೆ ಭೂತಕಾಲಕ್ಕೆ ಬಂದಾಗ ಹೇಗಿರ್ತದೆ ನೋಡೋಣ. ಭೂತಕಾಲದಲ್ಲಿ ಹೇಗಿರ್ತದೆ ನೋಡಿ. ನಿಯಮ ಏನಾಗ್ತದೆ, ಓಡು, ಮಾಡು, ತೀಡು ಮುಂತಾದ ಉಕಾರಾಂತ ಧಾತುಗಳ ಮುಂದೆ ದ ಆಗಮವಾದರೆ ಅಥವಾ ಉಕಾರಕ್ಕೆ ಇಕಾರವು ಆದೇಶವಾಗಿ ಬರ್ತದೆ. ಯಾವ ಕಾಲದಲ್ಲಿ? ಭೂತಕಾಲದಲ್ಲಿ. ಬರ್ಕೊಳ್ಳಿ, ನಿಯಮವನ್ನು ಬರ್ಕೊಳ್ಳಿ. ಓಡು, ಮಾಡು, ತೀಡು. ಓಡು, ಮಾಡು, ತೀಡು ಈ ಮುಂತಾದ ಉಕಾರ ಅಂತ ಎಲ್ಲೈತೆ ಉಕಾರ ಅಂತ ಇಲ್ಲಿ ಡೂ ಪದದಲ್ಲಿ ಹೂ ಇದೆ, ಇಲ್ಲೂ ಸಹ ಹೂ ಇದೆ, ಹೂ ಇದೆ. ಹೌದಲ್ವಾ? ಡೂ ಅಕ್ಷರದಲ್ಲಿ, ವ್ಯಂಜನಾಕ್ಷರದಲ್ಲಿ ಹೂ ಎನ್ನುವಂತ ಇದೆ. ಉಕಾರ ಅಂತ ಅಂದ್ರೆ ಕೊನೆಯಲ್ಲಿ, ಅಂತ್ಯದಲ್ಲಿ. ಉಕಾರಾಂತ ಧಾತುಗಳ ಮುಂದೆ, ಉಕಾರಾಂತ ಧಾತುಗಳ ಮುಂದೆ ಏನ್ ಬರಬೇಕು? ದ ಆಗಮ. ದ ಎನ್ನುವಂಥದ್ದು
ಉಕಾರಕ್ಕೆ ಇಕಾರ. ಇಕಾರವು ಆದೇಶ. ಇಕಾರವು ಆದೇಶವಾಗಿ ಬರುತ್ತದೆ. ಅಂದ್ರೆ ಇಲ್ಲಿಯೂ ಸಹ ಎರಡು ಕ್ರಿಯೆ ನಡೀತಾ ಇದೆ. ಉಕಾರ ಬಂದಾಗ ದ ಬರ್ತದೆ, ಅದೇ ರೀತಿಯಾಗಿ ಆಗಮವಾಗಿ ಉಕಾರ ಬಂದಾಗ ಇಕಾರವು ಬಂದು ಸೇರುತ್ತದೆ ಎನ್ನುವಂತ ನಿಯಮವನ್ನ ಸರಿಯಾಗಿ ನೀವು ಅರ್ಥ ಮಾಡ್ಕೋಬೇಕು. ಹಾಗಾದ್ರೆ ಅದು ಹೇಗಿರ್ತದೆ ಎನ್ನುವಂತಹದ್ದನ್ನ ಕೆಲವು ಉದಾಹರಣೆಗಳ ಮೂಲಕ ನೋಡೋದಾದ್ರೆ, ಮಾಡು ಪ್ಲಸ್ ದ ಪ್ಲಸ್ ಅನು, ಮಾಡಿದನು. ಬಿಡಿಸೇ ಬರ್ಕೊಡ್ತೇನೆ ನೋಡಿ. ಮಾಡಿದನು ಎನ್ನುವಂತ ಪದ ಇದೆ. ಮಾಡಿದನು ಎನ್ನುವಂತ ಒಂದು ಪದ. ಈ ಪದದಲ್ಲಿ ಭೂತಕಾಲ ಬಂದಾಗ ಏನಾಗ್ತದೆ? ಮಾಡು ಇಲ್ಲಿದೆ, ದ ಪ್ಲಸ್ ಅನು ಇಲ್ಲಿದೆ. ಇದನ್ನು ಈಗ ಬರ್ಕೊಳ್ಳಿ. ಮಾಡು ದ, ಈ ದ ಶಬ್ದದಲ್ಲಿ ಆಗಿದೆಯಲ್ಲ, ಅನು, ಮಾಡಿದನು. ಈ ರೀತಿಯಾಗಿ ಅದು ಬರುವಂತಹದ್ದನ್ನ ನೋಡುತ್ತೇವೆ. ಹಾಗೆಯೇ ಸ್ತ್ರೀಲಿಂಗಕ್ಕೆ ಬಂದಾಗ ಮಾಡು ಪ್ಲಸ್ ದ ಪ್ಲಸ್ ಏನಾಯ್ತು? ಅಳು. ಅನು ಇತ್ತಲ್ಲ, ಅಳು, ಅದು ಪುಲ್ಲಿಂಗ, ಇದು ಸ್ತ್ರೀಲಿಂಗ. ಮಾಡಿದಳು. ಹಾಗೆಯೇ ಬಹುವಚನಕ್ಕೆ ಬಂದಾಗ ಪುಲ್ಲಿಂಗದಲ್ಲಿ ಮಾಡು ಪ್ಲಸ್ ದ ಪ್ಲಸ್ ಅರು, ಮಾಡಿದಳು. ಹಾಗೆಯೇ ಸ್ತ್ರೀಲಿಂಗಕ್ಕೆ ಬಂದಾಗ ಮಾಡು ಪ್ಲಸ್ ದ ಪ್ಲಸ್ ಅರು, ಮಾಡಿದಳು. ನಪುಂಸಕಕ್ಕೆ ಬಂದಾಗ ಮಾಡು ಪ್ಲಸ್ ದ ಪ್ಲಸ್ ಇತು, ಮಾಡಿತು ಎನ್ನುವಂತಹ ರೂಪ ಭೇದಗಳನ್ನು ಇಲ್ಲಿ ನಾವು ನೋಡ್ತಾ ಹೋಗ್ತೇವೆ. ಹಾಗೆಯೇ ಓಡಿದನು, ನೀಡಿದನು, ಕೂಡಿದನು ಮೊದಲಾದ ಕೆಲವು ರೂಪಗಳು ಈ ಸಂದರ್ಭದಲ್ಲಿ ಬರುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೇವೆ. ಹೀಗೆ ಈಗ ನಾನು ಏನು ಹೇಳಿದಿಲ್ಲ, ಈ ರೀತಿಯಾಗಿ ತರು ಬರು ಧಾತುಗಳು ರೂಪುಗೊಳ್ಳುವುದಿಲ್ಲ. ಈ ರೀತಿಯಾಗಿ ತರು ಮತ್ತೆ ಬರು ಎನ್ನುವಂಥವು ಸಹ ಏನಾಗ್ತವೆ? ರೂಪುಗೊಳ್ಳುವುದಿಲ್ಲ. ಇರು ಧಾತುವಿಗೆ ಕಾಲಸೂಚಕ ಪ್ರತ್ಯಯ ಹಾಗೂ ಆಖ್ಯಾತ ಪ್ರತ್ಯಯಗಳು ಸೇರಿದಾಗ ಇದ್, ಎ, ಬ ರೂಪವು ನಪುಂಸಕ ಲಿಂಗದಲ್ಲಿ ಇತ್ತು ಎಂಬ ರೂಪ ಪರಿವರ್ತನೆ ಆಗುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೇವೆ. ಬೇಕಾದ್ರೆ ಉದಾಹರಣೆಯಾಗಿ ಬರ್ಕೊಳ್ಳಿ. ಉದಾಹರಣೆಯಾಗಿ ಬೇಕಾದ್ರೆ ಇರು ಧಾತು ಬಂದಾಗ ಏನಾಗ್ತದೆ? ಇರು ಎಂಬ ಧಾತು, ಹಾಗೆಯೇ ತರು ಎಂಬ ಧಾತು, ಒಂದಿದ್ದು ಬರು ಎಂಬ ಧಾತು. ಹೀಗಾಗುತ್ತೆ. ಏನು ಕ್ರಿಯೆಗಳು ಬೆಳೆಸುತ್ತವೆ ಎನ್ನುವಂತಹದ್ದನ್ನ ನೋಡೋದಾದ್ರೆ, ಇದ್ದರು ಎನ್ನುವಂತ ಒಂದು ಪದ ಇದೆ ಅಂತ ತಿಳ್ಕೊಳ್ಳಿ. ಇದೇನಿದೆ? ಇರು, ಅದು ಇದ್ದರು ಅಂತ ಅರ್ಥ. ಹಾಗೆಯೇ ಇಲ್ಲಿ ತಂದರು ಎನ್ನುವಂತ ಪದ ಇದೆ ಅಂತ ತಿಳ್ಕೊಳ್ಳಿ. ಇಲ್ಲೇನಾಯ್ತು? ತಂದರು. ಹಾಗೆಯೇ ಬರು ಎನ್ನುವಂತ ಪದ ಬಂದನು, ಬಂದರು. ಇವೆಲ್ಲ ಪುಲ್ಲಿಂಗಕ್ಕೆ. ಪುಲ್ಲಿಂಗದಲ್ಲಿ ಏಕವಚನ ಮತ್ತು ಬಹುವಚನಗಳಿಗೆ ಇವು ಉದಾಹರಣೆಗಳಾಗಿವೆ. ಹಾಗೆ ಮತ್ತೆ ನೋಡೋದಾದ್ರೆ ಸ್ತ್ರೀಲಿಂಗಕ್ಕೆ ನೋಡಿದ್ರೆ ಇದ್ದಳು ಏನಾಗಿದೆ? ಇದ್ದರು ಬಹುವಚನ. ಇಲ್ಲಿ ತಂದಳು, ತಂದರು. ನಪುಂಸಕ ಬಂದಾಗ ಬರು, ಬರು ಏನಾಗುತ್ತೆ? ಬಂದಳು, ಬಂದರು. ಇದು ಸ್ತ್ರೀಲಿಂಗದಲ್ಲಿ ಏಕವಚನ ಮತ್ತು ಬಹುವಚನ
ಬರ್ತದೆ. ಹಾಗೆ ನಪುಂಸಕಲಿಂಗಕ್ಕೆ ಬಂದಾಗ ಇತ್ತು, ಇದ್ದವು, ತಂತು, ತಂತು ಅಥವಾ ತಂದಿತು, ತಂದರು ಅಥವಾ ತಂದವು. ಇಲ್ಲಿ ಬಂದಿತು, ಬಂದವು. ಇವ ಏನಾಯ್ತು? ನಪುಂಸಕಲಿಂಗಕ್ಕೆ. ಇಲ್ಲಿ ಏಕವಚನ ಅಥವಾ ಬಹುವಚನ ರೂಪಗಳಿಗೆ ಬರ್ತದೆ. ಈ ರೀತಿಯಾಗಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಬರುವಂತಹದ್ದನ್ನ ನೋಡ್ತೇವೆ. ಈಗ ಕೀಳು ಎಂಬ ಧಾತು ಬರ್ತದೆ, ಹಾಗೆಯೇ ಬೀಳು ಎಂಬ ಧಾತು, ಜೊತೆಗೆ ಏಳು ಎಂಬ ಧಾತು, ಬಾಗು ಎನ್ನುವಂಥ ಧಾತುಗಳಿದ್ದಾವೆ ಅಂತ ತಿಳ್ಕೊಳ್ಳಿ. ಅವುಗಳಿಗೆ ಎಂತಹ ರೂಪಗಳು ಬರ್ತವೆ? ಏಕವಚನ, ಅದರಲ್ಲಿ ಪುಲ್ಲಿಂಗ, ಸ್ತ್ರೀಲಿಂಗ ಮತ್ತು ನಪುಂಸಕಲಿಂಗದಲ್ಲಿ ಕಿತ್ತನು, ಕಿತ್ತರು, ಕಿತ್ತಳು, ಕಿತ್ತರು, ಕಿತ್ತಿತು, ಕಿತ್ತಿತು. ಬೀಳು ಪದಕ್ಕೆ ಬಿದ್ದನು, ಬಿದ್ದರು, ಬಿದ್ದಳು, ಬಿದ್ದರು, ಬಿದ್ದಿತು, ಬಿದ್ದಿತು. ಹೌದಲ್ಲ? ಈ ರೀತಿಯಾಗಿ. ಹಾಗೆ ಏಳು ಎಂಬುದಕ್ಕೆ ಬಂದರೆ ಎದ್ದನು, ಎದ್ದರು, ಎದ್ದಳು, ಎದ್ದರು, ಎದ್ದೆ ಮತ್ತು ಎದ್ದೆವು. ಬಾಗು ಎಂಬ ಧಾತು ಬಂದರೆ ಬಗ್ಗಿದನು, ಬಗ್ಗಿದರು, ಬಗ್ಗಿದಳು, ಬಗ್ಗಿದರು, ಬಗ್ಗಿತು ಮತ್ತು ಬಗ್ಗಿದವು. ಈ ರೀತಿಯಾಗಿ ಕೆಲವು ಪದಗಳು ಬರುವಂತಹದನ್ನು ನಾವು ನೋಡ್ತಾ ಹೋಗುತ್ತೇವೆ. ಇಲ್ಲಿ ಉಕಾರಾಂತ ಧಾತುಗಳಲ್ಲಿ ಮೊದಲನೇ ಅಕ್ಷರವೂ ದೀರ್ಘ ಸ್ವರ ಉಳ್ಳವುಗಳಾಗಿರ್ತವೆ. ಉದಾಹರಣೆಗೆ ಕೊಡು ಎಂಬ ಧಾತು ಕೊಟ್ಟನು, ಕೊಟ್ಟರು. ಬಿಡುದು ಎಂಬ ಧಾತಿಗೆ ಬಿಟ್ಟನು, ಬಿಟ್ಟರು. ಈ ರೀತಿಯಾಗಿ ಅನೇಕ ಪದಗಳು ಬರ್ತಾ ಇರುವಂತಹದ್ದನ್ನು ನೋಡ್ತೇವೆ ಎನ್ನುವಂಥದ್ದು. ಬೇಕಾದ್ರೆ ಅದಕ್ಕೆ ಇನ್ನೂ ನಿಯಮಗಳನ್ನು ಹೇಳ್ತೇನೆ, ನೀವು ಬರ್ಕೊಳ್ಳೋದಾದ್ರೆ ಬರ್ತದೆ. ಪ್ರಥಮ ಪುರುಷದ ಪುಲ್ಲಿಂಗ ರೂಪಗಳನ್ನು ಬಂದಿವೆ. ಸ್ತ್ರೀಲಿಂಗ, ನಪುಂಸಕಲಿಂಗ, ಮಧ್ಯಮ ಪುರುಷ, ಉತ್ತಮ ಪುರುಷಗಳ ರೂಪಗಳು ಈ ಮೊದಲು ಉಕಾರಾಂತ ಧಾತುಗಳಂತೆ ರೂಪಗಳಾಗುವು. ಮತ್ತೊಂದ್ಸರಿ ಹೇಳ್ತೀನಿ, ಬರ್ಕೊಳ್ಳಿ. ಪ್ರಥಮ ಪುರುಷದ ಪುಲ್ಲಿಂಗ ರೂಪಗಳನ್ನು ಬರೆಯಲಾಗಿದ್ದು ಸ್ತ್ರೀಲಿಂಗ, ನಪುಂಸಕಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ, ಮಧ್ಯಮ ಪುರುಷ, ಉತ್ತಮ ಪುರುಷ ರೂಪಗಳು ಈ ಮೊದಲು ಉಕಾರಾಂತ ಧಾತುಗಳಂತೆ ರೂಪಗಳಾಗುವು. ಇದರಲ್ಲಿ ಇನ್ನೊಂದು ನಿಷೇಧಾರ್ಥಕ ರೂಪ ಎನ್ನುವಂಥದ್ದು ಬರ್ತದೆ. ಹಾಗಾದರೆ ನಿಷೇಧಾರ್ಥಕ ರೂಪದಲ್ಲಿ ಬರುವಂತಹ ಕೆಲವು ವಿಶೇಷ ರೂಪಗಳು ಹೇಗಿರ್ತವೆ ಎನ್ನುವಂಥದ್ದನ್ನು ನೋಡೋದಾದರೆ ಅದಕ್ಕೂ ಸಹ ನೀವು ನಿಯಮಗಳನ್ನು ಕಡ್ಡಾಯವಾಗಿ ಬರ್ಕೊಳ್ಳೇಬೇಕಾಗುತ್ತೆ. ವ್ಯಾಕರಣ ಯಾವಾಗಲೂ ಹಾಗೆ ಅರ್ಥ ಮಾಡ್ಕೊಳ್ಳೋವರೆಗೂ ಒಂದು ರೀತಿಯ ವಾಂತಿಯ ರೀತಿಯಲ್ಲಿ ಇರ್ತದೆ. ಅರ್ಥ ಮಾಡಿಕೊಂಡ್ರೆ ಉತ್ತಮ ಆಹಾರವನ್ನು ತಿಂದು ಹೇಗೆ ಜೀರ್ಣಿಸ್ಕೊಳ್ತೀವೋ ಆ ರೀತಿಯಾಗಿ ಸುಲಭವಾಗಿ ಅದು ಜೀರ್ಣ ಆಗುವಂಥದ್ದು. ಹಾಗೆಯೇ ಈ ವ್ಯಾಕರಣವೂ ಸಹ ಇರ್ತದೆ ಎನ್ನುವಂಥದ್ದನ್ನ ನೀವು ತಿಳ್ಕೋಬೇಕು. ಹಾಗಾದರೆ ನಿಷೇಧಾರ್ಥಕದಲ್ಲಿ ಬರುವಂಥ ಕೆಲವು ವಿಶೇಷ ರೂಪಗಳು ಯಾವುವು? ನಿಷೇಧಾರ್ಥಕದಲ್ಲಿ ಬರುವ ಕೆಲವು ವಿಶೇಷ ರೂಪಗಳು. ನಿಯಮ ಏನು ಹೇಳ್ತದಪ್ಪ? ಸಾಮರ್ಥ್ಯವಿಲ್ಲ ಎಂಬ ಅರ್ಥ ತೋರುವಾಗಲೂ ಸಾಮರ್ಥ್ಯವಿಲ್ಲ ಎಂಬ ಅರ್ಥವನ್ನು ತೋರುವಾಗಲೂ, ಸಂಶಯ ತೋರುವಾಗಲೂ
ಸಂಶಯ ತೋರುವಾಗಲು ಆರನ್ನು ಆರದು ಆರದು ಆರ ಆರಿರಿ ಆರೆನು ಆರೆವು ಎಂಬ ರೂಪಗಳು ಧಾತುಗಳಿಗೆ ಸೇರು. ಹೀಗೆ ಸೇರುವಾಗ ಧಾತುಗಳಿಗೂ ಆರನ್ನು ಇತ್ಯಾದಿ ನಿಷೇಧ ರೂಪಗಳಿಗೂ ಮಧ್ಯದಲ್ಲಿ ಅಲ್ ಎಂಬುದು ಬರುವುದು ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಮತ್ತು ನಿಷೇಧಾರ್ಥಕ ಸಂದರ್ಭಗಳಲ್ಲಿ ಯಾವ ರೀತಿಯ ವಿಶೇಷ ರೂಪಗಳು ಬರ್ತವೆ ಎನ್ನುವಂಥದ್ದನ್ನ ನಾವು ಈಗ ನೋಡ್ತಾ ಇದ್ದೀವಿ. ನೋಡಿ, ಈಗ ನಾವು ನಿಷೇಧಾರ್ಥಕ ರೂಪದ ಸಂದರ್ಭದಲ್ಲಿ ಬರುವಂತಹ ವಿಶೇಷ ರೂಪಗಳು ಹೇಗಿರ್ತವೆ ಎನ್ನುವಂಥದ್ದನ್ನು ಕಲಿತಾ ಇದ್ದೇವೆ. ಸಾಮರ್ಥ್ಯವಿಲ್ಲ ಅಂದರೆ ಶಕ್ತಿ ಇಲ್ಲ ಎಂಬ ಅರ್ಥವನ್ನು ತೋರುವಾಗಲೂ, ಸಂಶಯ ತೋರುವಾಗಲೂ ನನಗೆ ಆಗುತ್ತೋ ಇಲ್ವೋ ಎಂಬ ಸಂಶಯವನ್ನು ತೋರುವಾಗಲೂ, ಆರನು ಆರಳು ಆರದು ಆರ ಆರಿರಿ ಆರೆನು ಆರೆವು ಎಂಬ ರೂಪಗಳು ಧಾತುಗಳಿಗೆ ಸೇರಿವೆ. ಧಾತುಗಳಂದ್ರೇನು? ಕ್ರಿಯಾಪದದ ಮೂಲ ರೂಪ. ಇವುಗಳಿಗೆ ಸೇರುವು. ಹೀಗೆ ಸೇರುವಾಗ ಅಂದರೆ ಸೇರಿಕೊಳ್ತವೆ. ಹೀಗೆ ಸೇರುವಾಗ ಧಾತುಗಳಿಗೂ ಆರನು ಮತ್ತು ಇತ್ಯಾದಿ ನಿಷೇಧ ರೂಪಗಳು ಮಧ್ಯದಲ್ಲಿ, ನಿಷೇಧಾತ್ಮಕ ರೂಪಗಳಿಗೂ ಮಧ್ಯದಲ್ಲಿ ಅಲ್ ಎಂಬುದು ಬಂದು ಸೇರುತ್ತದೆ. ಹೀಗೆ ಸೇರುವುದನ್ನೇ ನಾವು ನಿಷೇಧಾತ್ಮಕ ರೂಪಗಳು ಅಂತ ಕರೀತೇವೆ ಎನ್ನುವಂಥದ್ದು. ಹಾಗಾದ್ರೆ ಉದಾಹರಣೆ ಹೇಗಿರ್ತದಪ್ಪ ಅಂತ ನೋಡೋದಾದ್ರೆ ನೋಡ್ರಿ, ಅವನು ಹೋಗಲಾರನು. ಏನ್ ಮಾಡ್ತಾನಂತವನು? ಮಾಡಲ್ಲ. ಉದಾಹರಣೆಗೆ ಅವನು ಹೋಗಲಾರನು. ಅದನ್ನ ಬಿಡಿಸಿ ಬರಬೇಕಾದ್ರೆ ಹೇಗುತ್ತೆ? ಹೋಗೋ ಪ್ಲಸ್ ಅಲ್ ಪ್ಲಸ್ ಆರ್ ನಿಷೇಧ. ಹೋಗೋ ಪ್ಲಸ್ ಅಲ್ ಪ್ಲಸ್ ಆರ್. ನೋಡ್ರಿ, ಇಲ್ಲಿ ಅಲ್ ಎನ್ನುವಂಥದ್ದು ಬಂದು ಸೇರಿಕೊಳ್ತದೆ. ಸೇರಿದೆಯಾ? ಅದೇ ರೀತಿಯಾಗಿ ಅವಳು ಸೇರಲಾರ, ಇದು ಪುಲ್ಲಿಂಗ. ಸ್ತ್ರೀಲಿಂಗಕ್ಕೆ ಬಂದಾಗ ಅವಳು ಹೋಗಲಾರಳು. ಏನಾಯ್ತು? ಪುನಃ ಹಾಗೆ ಹೋಗು ಪ್ಲಸ್ ಅಲ್ ಪ್ಲಸ್ ಆರಳು ಅಂತ ಆಯ್ತು. ಹಾಗೆ ನಪುಂಸಕ ಲಿಂಗಕ್ಕೆ ಬಂದಾಗ ಏನಾಗ್ತದಪ್ಪ? ಇದೇ ರೀತಿಯಾಗಿ ಆಗುವಂತದ್ದನ್ನ ನೋಡಿ. ಹಿಂಗೆ ಹೋಗು ಪ್ಲಸ್ ಅಲ್ ಪ್ಲಸ್ ಆರದು ಅಂತ ಆಗುತ್ತೆ. ಹಾಗೆ ಕದ್ದು ತಿನ್ನಲಾರದು ನಪುಂಸಕ ಲಿಂಗಕ್ಕೆ ಹೇಳಲಾರದು. ಈ ರೀತಿಯಾಗಿ ಕೆಲವು ನಿಯಮಗಳು ಅದರಲ್ಲಿ ಇರ್ತವೆ. ಹೀಗೆ ಕೆಲವು ವಿಶೇಷ ಸಂದರ್ಭಗಳಲ್ಲಿ ವಿಶೇಷ ರೂಪಗಳು ಧಾತುಗಳಲ್ಲಿ ಬರುವಂತಹದ್ದನ್ನ
ನಾವು ನೋಡ್ತಾ ಹೋಗ್ತೇವೆ. ಇನ್ನೂ ಇದೆ, ನಿಷೇಧಾರ್ಥಕದಲ್ಲಿ ಇನ್ನೂ ಕೆಲವು ರೂಪಗಳಿರ್ತವೆ. ಅವನು ಯಾರನ್ನೂ ಬೇಡ, ಅವನು ಹಣ್ಣನ್ನು ತಿನ್ನ, ಈ ರೀತಿಯ ಕೆಲವು ರೂಪಗಳು ಬರುವಂತಹದ್ದನ್ನು ನೋಡ್ತೇವೆ. ಅದನ್ನು ಹೇಳೋದಾದ್ರೆ ಏಳು, ಇಳಿ, ತಿನ್ನು, ಬೇಡ ಇವುಗಳ ನಿಷೇಧ ರೂಪಗಳು ಏರ ಅಂದರೆ ಏರುವುದಿಲ್ಲ, ಇಳಿಯ ಇಳಿಯುವುದಿಲ್ಲ, ತಿನ್ನ ತಿನ್ನುವುದಿಲ್ಲ, ಬೇಡ ಬೇಡ ಎನ್ನುವಂತಹ ಎಂಬುದಾಗಿ ಕೆಲವು ಅರ್ಥಗಳನ್ನು ನಾವು ಸೂಚಿಸ್ತೇವೆ. ಇಲ್ಲಿ ಧಾತುಗಳಿಗೆ ಕೊನೆಯ ಸ್ಥಳಕ್ಕೆ ಆಕಾರವು ಎಲ್ಲ ಕಡೆಗೂ ಆದೇಶವಾಗಿ ಬಂದಿರುವಂತಹದ್ದನ್ನು ನಾವು ನೋಡ್ತೇವೆ. ಈ ಆಕಾರವೇ ನಿಷೇಧ ಸೂಚಕ ಪ್ರತ್ಯಯವೆನಿಸುತ್ತದೆ. ಇಳೆ ಎಂಬುದರಲ್ಲಿ ಯಕಾರಾಗಮವಾಗಿ ಅದರ ಮುಂದೆ ಅಕಾರ ಬಂದಿರುವಂಥದ್ದು. ಹೀಗೆ ಕೆಲವು ಉದಾಹರಣೆಗಳನ್ನು ನಾವು ನೋಡ್ತಾ ಹೋದರೆ ಧಾತುಗಳು ಹೇಗೆ ಬದಲಾವಣೆಯನ್ನು ಕಾಲಕ್ಕೆ ಬದಲಾಗ್ತವೆ ಎನ್ನುವಂಥದ್ದನ್ನು ನೋಡ್ತೇವೆ. ಪರೀಕ್ಷಾ ದೃಷ್ಟಿಯಲ್ಲಿ ಈ ಹಿಂದೆ ಹೇಳಿರೋ ಹಾಗೆ 1 ಅಂಕದ ಒಂದು ಪ್ರಶ್ನೆ ಬಹು ಆಯ್ಕೆಗಳಲ್ಲಿ ಬರ್ತಾ ಹೋಗ್ತದೆ. ಆದರೆ ನಮ್ಮ ಕಲಿಕೆಯ ಅಥವಾ ಜ್ಞಾನದ ವಿಸ್ತಾರವನ್ನು ಮಾಡಿಕೊಳ್ಳಿಕ್ಕೆ ಇವುಗಳನ್ನು ವಿಶೇಷವಾಗಿ ನಾವು ಅಭ್ಯಾಸವನ್ನು ಮಾಡಿಕೊಂಡು ಬರ್ತಾ ಹೋಗ್ತೇವೆ. ಇನ್ನೊಂದಿದೆ, ಅದನ್ನು ಹಾಗೆ ಹೇಳ್ತೇನೆ, ಕೇಳಿಸ್ಕೊಂಡ್ಬಿಡಿ. ಸಂಭಾವನಾರ್ಥಕ ರೂಪ ಎನ್ನುವಂಥ ಸಂದರ್ಭಗಳಲ್ಲಿ ಯಾಕೆ ವಿಶೇಷ ರೂಪಗಳು ಬರ್ತವೆ? ಸಂಭಾವನಾರ್ಥಕದಲ್ಲಿ ಸಾಮಾನ್ಯವಾಗಿ ದ ಎಂಬ ಪ್ರತ್ಯಯವು ಧಾತುಗಳಿಗೂ ಆಖ್ಯಾತ ಪ್ರತ್ಯಯಕ್ಕೂ ಮಧ್ಯದಲ್ಲಿ ಬರ್ತದೆ. ಧಾತುಗಳಿಗೂ ಮತ್ತು ಆಖ್ಯಾತ ಪ್ರತ್ಯಯಗಳಿಗೂ ಮಧ್ಯದಲ್ಲಿ ದ ಎನ್ನುವಂಥದ್ದು ಬರ್ತದೆ. ಏಕವಚನದಲ್ಲಿ ಹೋಗು ಎನ್ನುವಂಥದ್ದಿದೆ. ಧಾತುಗೆ ಬಹುವಚನ ಏನಾಗ್ತದೆ ನೋಡ್ರಿ, ಓದನು ಓದಾರ್. ಸಂಭಾವನಾರ್ಥಕದಲ್ಲಿ ಓದಾಳು ಓದಾರು, ಓದೀತು ಓದಾವು. ಪ್ರಥಮ ಪುರುಷದಲ್ಲಿ ಓದಿಯೇ ಓದೀರಿ, ಮಧ್ಯಮ ಪುರುಷದಲ್ಲಿ ಓದೇನು ಓದೇವು. ಹಾಗೆ ಬರು ಎನ್ನುವಂಥ ಏಕವಚನ ಮತ್ತು ಧಾತು ಬಹುವಚನ ಹೆಂಗಾಗ್ತದೆ? ಬಂದಾನು ಬಂದಾರು, ಬಂದಾಳು ಬಂದಾರು, ಬಂದೀತು ಬಂದಾರು, ಬಂದೀಯೇ ಪ್ರಥಮ ಪುರುಷದಲ್ಲಿ, ಬಂದೀರಿ. ಮಧ್ಯಮ ಪುರುಷಕ್ಕೆ ಬಂದಾಗ ಬಂದೇನು ಬಂದೇವು. ಹೀಗೆ ಅನೇಕ ಬದಲಾವಣೆಗಳು ಆಗುವಂತಹದ್ದನ್ನು ನಾವು ಈ ಸಂದರ್ಭಗಳಲ್ಲಿ ನೋಡ್ತಾ ಹೋಗ್ತೇವೆ. ನಿಮಗೆ ಇದು ಅರ್ಥ ಆಗಿದೆ. ಹಿಂದಿನ ತರಗತಿಯಲ್ಲೂ ಇದ್ರ ಬಗ್ಗೆ ಹೇಳಿದ್ವಿ. ಮುಂದುವರೆದಂತೆ ಇನ್ನೂ ಕೆಲವು ಉದಾಹರಣೆಗಳನ್ನು ಈ ಅವಧಿಯಲ್ಲಿ ಹೇಳ್ಕೊಟ್ಟಿದ್ದೇವೆ. ಇವುಗಳಿಗೆ ನೀವು ಸರಿಯಾಗಿ ಉದಾಹರಣೆಗಳನ್ನು ಬರ್ಕೊಂಡು ಪುಸ್ತಕದಲ್ಲಿ ಹೆಚ್ಚು ಅವುಗಳನ್ನು ಬರ್ಕೊಳ್ತಾ ಹೋದರೆ ನಿಮ್ಮ ಒಂದು ಅಭ್ಯಾಸ ಸಾರ್ಥಕ ಆಗುತ್ತೆ ಎಂಬ ಆಶಯವನ್ನು ಈ ಪಾಠವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದ.